ಆದಿತ್ಯ, ಏನಪ್ಪ ಇದೆಲ್ಲ? ಪಾರ್ವತಿ ನಿನ್ ಪ್ರೀತಿನ ತಿರಸ್ಕಾರ ಮಾಡಿದ್ಲು ಅಂತ ನೀನು ಹಾಗೆ ನಡ್ಕೋತಿದ್ಯಲ್ಲ. ಅಲ್ಲ, ಪ್ರೀತಿ ಅಂದ್ರೆ ಮಕ್ಕಳಾಟ ಅನ್ಕೊಂಡ್ರ? ಬೇಕು ಅಂದಾಗ ಆಡಕ್ಕೆ, ಬೇಡ ಅಂದಾಗ ಬಿಡಕ್ಕೆ. ಅವಳೇನೋ ಬುದ್ಧಿ ಇಲ್ಲದೆ ನಿನ್ನಿಂದ ದೂರ ಆಗಕ್ ಪ್ರಯತ್ನ ಪಡ್ತಿದ್ದಾಳೆ. ಅದರಿಂದ ನಿನ್ ಮನಸ್ಸಿಗೆ ನೋವಾಗಿದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಅವಳ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕಾಗಿರೋದು ನಿನ್ ಕರ್ತವ್ಯ. ಅದನ್ ಬಿಟ್ಟು ಅವಳು ನಿನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನೀನು ಅವಳನ್ನ ಅವಾಯ್ಡ್ ಮಾಡಿದ್ರೆ ಇದು ಸರಿನಾ? ಇನ್ನೇನ್ ಚಿಕ್ಕ ಹುಡುಗನ ಬೈದು ತಿದ್ದಿ ಬುದ್ಧಿ ಹೇಳಕ್ಕೆ? ಎಲ್ರ ಮುಂದೆ ಯಾಮ್ನಿ ಜೊತೆ ನಿಶ್ಚಿತಾರ್ಥ ಆಗ್ತೀನಿ ಅಂತ ಉತ್ಸಾಹದಿಂದ ಹೇಳೋ ಅಗತ್ಯ ಏನಿತ್ತು? ಅದು ಅಲ್ಲದೆ ಪಾರ್ವತಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಖಿಲ ಮುಂದೆ ನಿಲ್ಲಿಸಿ ಹೇಳ್ಬೇಕಾಗಿತ್ತ? ಆದಿತ್ಯ ಅನ್ನೋ ನಿನ್ನ ಹೆಸರಲ್ಲಿ ಆದಿ ಅನ್ನೋದು ಪ್ರಾರಂಭ, ಅಂತ್ಯ ಅಲ್ಲ. ಶುರು ಮಾಡಬೇಕಾದವನು ಕೊನೆಗಳಿಸ್ತಿದ್ಯಲ್ಲ. ಏನೇ ಮನಸ್ತಾಪ ಇದ್ರು ಯೋಚಿಸಿ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ನೋಡು ಆದಿತ್ಯ, ಪ್ರೀತಿ ಅನ್ನೋದು ಅರಳೋ ಹೂ ತರ ಇರಬೇಕು, ಬಾಡಿರೋ ಹೂ ಆಗ್ಬಾರ್ದು. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ನನ್ನ ಪ್ರೀತಿನೂ ಹಾಗೆ ಆಗಿದೆ ಅಪ್ಪ. ಬಾಡೋಗಿರೋ ಹೂ ಯಾವತ್ತೂ ಅರಳಲ್ಲ ಅಲ್ವಾ? ಅಷ್ಟಕ್ಕೂ ಅವಳನ್ನ ಏನಂತ ಕನ್ವಿನ್ಸ್ ಮಾಡ್ಲಿ? ಎಷ್ಟು ಅಂತ ಬೇಡ್ಕೊಳ್ಳಿ? ಪೊಲೀಸ್ ಸ್ಟೇಷನ್ ಅಲ್ಲಾಯ್ತು, ರೋಡಲ್ಲಾಯ್ತು, ಕೋರ್ಟಲ್ಲಾಯ್ತು, ಎಲ್ಲ ಕಡೆ ನನ್ನ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡೆ, ಭಿಕ್ಷೆ ಬೇಡ್ದೆ. ಆದ್ರೆ ಅವಳು ಮನ್ಸು ಮಾತಾಕರಲಿಲ್ಲ. ಅವಳು ಹಠಾನೆ ಮುಂದುವರ್ಸಿದ್ಲು. ಒಂದು ಕ್ಷಣ ನಮ್ಮ ಪ್ರೀತಿ ಬಗ್ಗೆ ಅವಳು ಯೋಚನೆ ಮಾಡ್ತಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ ಅಪ್ಪ. ಮಾತೆತ್ತಿದ್ರೆ ಸಾಕು, ನನಗೆ ಮುಕ್ತಿ ಕೊಡ್ಸಿ ಅಂತ ಅವಳು ಹೇಳ್ತಾ ಇದ್ರೆ ನಾನು ಎಷ್ಟು ಅಂತ ಕೇಳಿಸ್ಕೊಳ್ಳಿ ಅಪ್ಪ? ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ಇಲ್ಲಪ್ಪ, ಇದ್ಯಾಕೋ ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೆಲ್ಲಿಗೆ ಕೊನೆ ಆಗುತ್ತೆ ಅಂತ ಅನಿಸ್ತಾ ಇದೆ. ನೀವೇ ಹೇಳಿಯಪ್ಪ, ಚಿಕ್ಕ ವಯಸ್ಸಿಂದ ಯಾವತ್ತಾದ್ರೂ ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಆಸೆ ಪಟ್ಟಿದ್ದೀನ? ನೀವ್ ಏನ್ ಕೊಡ್ಸೋದಾದ್ರೂ ಮೊದಲು ಪ್ರೀತಿ ಕೊಡ್ಸಿ ಅಂತ ಅವನ ಮುಂದೆ ತಂದು ನಿಲ್ಲಿಸ್ತಾ ಇದ್ದೆ. ಅವನ ಆಸೆಯಲ್ಲೇ ಖುಷಿ ಪಡ್ತಾ ಇದ್ದೆ. ಆದ್ರೆ ಈಗ ನಾನು ಆಸೆ ಪಟ್ಟಿದ್ದು ಪಾರ್ವತಿನ, ಅವಳ ಪ್ರೀತಿನ. ಅದು ತಾನಾಗೆ ಹುಟ್ಟಿರೋ ಪ್ರೀತಿ ಅಲ್ಲಪ್ಪ. ಬೇಕಾ ಬಿಟ್ಟು ಲವ್ ಮಾಡೋರ್ಗೆ, ಟೈಮ್ ಪಾಸ್ಗೆ ಅಂತ ಲವ್ ಮಾಡೋರ್ಗೆಲ್ಲ ಹುಡುಗಿರು ಸಿಗ್ತಾರೆ. ಆದ್ರೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಹುಚ್ಚಂತರ ಅವಳನ್ನ ಪ್ರೀತಿಸ್ದೆ. ನನಗೆ ನನ್ನ ಪ್ರೀತಿ ಸಿಗ್ತಾ ಇಲ್ವಲ್ಲಪ್ಪ? ಇದು ಯಾವ ನ್ಯಾಯ ಅಪ್ಪ? ಬಹುಶಃ ಹೋದ ಜನ್ಮದಲ್ಲಿ ನಾನು ಯಾರನ್ನೋ ಪ್ರೀತಿ ಮಾಡಿ ಮೋಸ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಆ ದೇವರು ಈ ಜನ್ಮದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಅವಳು ಅನ್ಕೊಂಡಿರ್ಬೋದು ನಾನು ದೊಡ್ಡ ತ್ಯಾಗ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವಳನ್ನ ಬಿಟ್ಟು ನಾನು ಹೇಗಿರಬಹುದು ಅಂತ ಒಂದು ಸಣ್ಣ ಅರಿವಾದ್ರೂ ಇದೆಯಾ ಅವಳಿಗೆ? ಅವಳು ನನ್ನ ಬಿಟ್ಕೊಡೋದ್ರಿಂದ ಅಮ್ಮಂಗೆ ಮೋಸ ಮಾಡ್ದಂಗೆ ಆಗಲ್ಲ ಅಂತ ಅನ್ಕೊಂಡಿರ್ಬೇಕು. ಆದ್ರೆ ನಾನು ಅವಳ ವಿಷಯದಲ್ಲಿ ಅಮ್ಮಂಗೆ ಎಷ್ಟು ಸತಿ ಮೋಸ ಮಾಡಿಲ್ಲ ಅಪ್ಪ. ಅದ್ಯಾಕೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ? ಇದುವರೆಗೂ ನನ್ನ ಲೈಫಲ್ಲಿ ಅಮ್ಮನ ಹತ್ರ ನನಗೆ ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ. ಮುಚ್ಚಿಟ್ಟಿದ್ದು ಒಂದೇ ವಿಷಯ ಅಂದ್ರೆ ನನ್ನ ಪ್ರೀತಿ ವಿಷಯ. ಅದು ಯಾಕೆ ಮುಚ್ಚಿಟ್ಟೆ ಹೇಳಿ? ಸರಿಯಾದ ಟೈಮ್ ಬಂದಾಗ ಹೇಳೋಣ ಅಂತ. ನನ್ ಗ್ರಹಚಾರ ಸರಿಯಾದ ಟೈಮ್ ಬರಲಿಲ್ಲ, ನನಗೆ ವಿಷಯನೂ ಹೇಳೋದಕ್ಕಾಗ್ಲಿಲ್ಲ. ಆ ಗ್ಯಾಪಲ್ಲಿ ಮನ್ಸು ಬದಲಾಯಿಸ್ಕೊಂಡ್ಬಿಟ್ಲಲ್ಲಪ್ಪ. ಅಲ್ಲಪ್ಪ, ಈ ಹುಡುಗಿರೇ ಹೀಗ ಅಥವಾ ಪಾರ್ವತಿ ಮಾತ್ರ ಹೀಗ? ನೀನ್ ಹೇಳಪ್ಪ ಸನ್ನಿ, ನೀನ್ ಪ್ರೀತಿ ಲವ್ ಮಾಡುವಾಗ ಯಾವತ್ತಾದ್ರೂ ಈ ತರ ಮನ್ಸು ಬದಲಾಯಿಸಿದ್ಯಾ? ಪ್ರೀತಿಯಿಂದ ದೂರ ಹೋಗೋ ಯೋಚನೆ ಮಾಡಿದ್ಯಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನನ್ಯ. ಇಷ್ಟ ದಿನ ಕಾಣ್ಲೇ ಇಲ್ಲ, ಎಲ್ಲೋಗಿದ್ದೆಮ್ಮ? ಬಿಸ್ನೆಸ್ ಟ್ರಿಪ್ ಮೇಲೆ US ಹೋಗಿದ್ದೆ. ನೆನ್ನೆ ತಾನೇ ಬಂದೆ. ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬೆಳಗ್ಗೆನೆ ಬಂದೆ. ತುಂಬಾ ಸಂತೋಷ. ಬಾಮ್ಮ ಕೂತ್ಕೋ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದಿ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಸರ್, ನಿಮ್ ಮುಖದಲ್ಲಿ ಮೊದ್ಲಿನ ತರ ಖುಷಿ ಕಾಣಿಸ್ತಿಲ್ಲ? ಏನಾದ್ರೂ ಮಿಸ್ ಮಾಡ್ಕೋತಾ ಇದ್ದೀರಾ?
ಅವನು ಯಾವುದನ್ನು ಮಿಸ್ ಮಾಡ್ಕೊಂಡಿಲ್ಲಮ್ಮ, ಬದಲಿಗೆ ಪಡ್ಕೊಂಡಿದ್ದಾನೆ. ಅವನ್ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ. ಓ ಹೌದಾ? ಆದ್ರೆ ಆದಿತ್ಯ ಸರ್ ಮುಖದಲ್ಲಿ ಆ ಸಂಭ್ರಮನೇ ಕಾಣಿಸ್ತಿಲ್ಲ. ಏನೇ ನಿಂದು? ಈ ಮನೇಲಿ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ಲ ವಿಷಯದಲ್ಲೂ ಮೂಗ್ ತೋರಿಸ್ಕೊಂಡ್ ಬರ್ತೀಯ. ಇನ್ನೊಂದ್ಸಲ ನಮ್ಮ ಮನೆ ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡ್ ಬಂದ್ರೆ ಕಟ್ ಮಾಡ್ಬಿಡ್ತೀನಿ. ತಲೆನಲ್ಲ, ನಾಲ್ಗೆನ. ಯಾಕಮ್ಮ ಅನನ್ಯ, ಶಾಕ್ ಆಯ್ತಾ? ನಾನು ಆ ರೀತಿ ಎಲ್ಲ ಬೈತೀನಿ ಅಂತ ನೀನ್ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ನಾನ್ ಬೈದಿದ್ದಕ್ಕೆ ಬೇಜಾರಾಗತ್ತಲ್ವಾ? ಆಗತ್ತೆ ತಾನೆ? ನಮಗೂ ಹಾಗೇನಮ್ಮ. ನೀನ್ ಆದಿತ್ಯನ್ ವಿಷಯದಲ್ಲಿ ಮೂಗ್ ತೋರ್ಸಿದ್ರೆ ತುಂಬಾ ಬೇಜಾರಾಗತ್ತೆ. ಅಕ್ಕನ್ಗಂತೂ ಕೋಪನೇ ಬಂದ್ಬಿಡತ್ತೆ. ಸಾರಿ ಮ್ಯಾಮ್. ಇಟ್ಸ್ ಓಕೆ ಬಿಡಮ್ಮ. ಆದಿ, ಅಮ್ಮ, ಈ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋದು ನಿನಗ್ ಸಂತೋಷ ತಾನೆ? ಇದರಿಂದ ನಿನಗೇನು ಬೇಜಾರಿಲ್ಲ ತಾನೆ? ಅಥವಾ ನಿನಗೆ ಇಷ್ಟ ಇಲ್ಲ ಅನ್ನೋ ತರ ಏನು ಇಲ್ಲ ತಾನೆ? ಇಲ್ಲಮ್ಮ, ನನಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋದು ಇಷ್ಟಾನೆ. ಖುಷಿನೇ, ಖಂಡಿತ ಬೇಜಾರಿಲ್ಲ. ಕೇಳಿಸ್ಕೊಂಡೇನಮ್ಮ? ಅನನ್ಯ ಅವರೇ, ಈ ಸಂಬಂಧನ ಅಖಿಲಮ್ಮನೆ ಖುದ್ದಾಗಿ ಆಸೆ ಪಟ್ಟು ಆಸಕ್ತಿ ವಹಿಸಿ ನೋಡಿರೋದು. ಅಂಥದ್ರಲ್ಲಿ ಅವ್ರ ಮುಂದೆನೆ ನಿಮ್ಗೆ ಈ ಸಂಬಂಧ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದ್ದು ಖಂಡಿತ ತಪ್ಪು. ಹಾ ಹೌದೌದು, ಖಂಡಿತ ತಪ್ಪು. ಅಷ್ಟಕ್ಕೂ ಅಮ್ಮ ದೊಡ್ಡ ಯಜಮಾನ್ರು ಒಪ್ಪಿಗೆ ತಗೊಂಡೆ ನಿಶ್ಚಿತಾರ್ಥದ ಹಂತಕ್ಕೆ ಬಂದಿದ್ದು. ಅದು ಇವರಾಗೆ ಬಾಯಿ ಬಿಟ್ಟು ಆದಷ್ಟು ಬೇಗ ನಿಶ್ಚಿತಾರ್ಥ ಆಗ್ಲಿ, ನನಗಿದ್ರಲ್ಲಿ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಎಲ್ಲರ ಮುಂದೆ ಹೇಳಿದ್ದಾರೆ ಗೊತ್ತಾ? ಹಾಗೆ ಯಾಮಿನಿಯವ್ರು ಕೂಡ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅವ್ರಿಗೆ ದೊಡ್ಡ ಯಜಮಾನ್ರಂದ್ರೆ ತುಂಬಾ ಇಷ್ಟ, ಅಷ್ಟು ಹಚ್ಕೊಂಡಿದ್ದಾರೆ ಇವ್ರನ್ನ, ಅಲ್ವಾ ಯಜಮಾನ್ರೆ? ಹೌದೌದು, ನಮ್ಮ ಆದಿತ್ಯನ್ಗೆ ಯಾವಿನಿ ಅಂದ್ರೆ ಪಂಚ ಪಂಚ ಪ್ರಾಣ. ಪಾರ್ವತಿ ಹೇಳಿದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಈಗ ಎಲ್ಲರ ಮುಂದೆ ನಿನ್ನ ಅಭಿಪ್ರಾಯನ ಹೇಳಪ್ಪ ಆದಿತ್ಯ. ಹೌದು, ನಾನಾಗೆ ಇಷ್ಟಪಟ್ಟು ಒಪ್ಪಿ ಆಗ್ತಾ ಇರೋ ನಿಶ್ಚಿತಾರ್ಥ ಇದೆ. ನನಗಿವತ್ತು ಇಲ್ಲಿಗೆ ಬರೋಕ್ ಹೇಳಿದ್ದೆ ಪಾರ್ವತಿ ಅವರು. ಯಾಕೆ ಗೊತ್ತಾ? ನನ್ನ ಅವರ ನಿಶ್ಚಿತಾರ್ಥಕ್ಕೆ ಶಾಪಿಂಗ್ ಹೋಗಕ್ಕೆ. ಪಾರ್ವತಿ ಅವರು ಅವ್ರನ್ನ ಪ್ರೀತಿಸಿದ್ರೆ ನನ್ ಜೊತೆ ಎಂಗೇಜ್ಮೆಂಟ್ ಮಾಡೋಕೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ರು? ನಿಮ್ ಮಾತಿಂದ ನನಗಂತೂ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಬಹುಶಃ ನನ್ನ ಮಾತಿಂದ ನಿಮ್ಮಿಬ್ಬರಿಗೂ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು ಅಲ್ವಾ? ಬಟ್ ಐ ಆಮ್ ಸಾರಿ ಫಾರ್ ದ್ಯಾಟ್. ನಿಮ್ಮಿಬ್ಬರ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ಎಲ್ರು ಪಾಪ ಆ ಪಾರ್ವತಿಯಿಂದ ಬಿದ್ದಿದ್ದೀರಾ? ಅನಾವಶ್ಯಕವಾಗಿ ಪಾಪ ಪಾರ್ವತಿ ಅವ್ರ ಹೆಸರು ಜೊತೆ ಅವ್ರ ಹೆಸರನ್ನ ಯಾಕೆ ತಳಕ್ ಹಾಕ್ತಿದ್ದೀರಾ? ಇದರಿಂದ ಅವ್ರ ಹೆಸರಿಗೂ ಕಳಂಕ ಅಲ್ವಾ? ಅಲ್ಲ, ಯೂತ್ ಬಿಸ್ನೆಸ್ ಐಕಾನ್ ಆದಿತ್ಯ ಅರಸನಕೋಟೆ ರೇಂಜ್ಗೆ ಅಟ್ಲೀಸ್ಟ್ ಯಾವ್ದಾದ್ರು ಹೀರೋಯಿನ್ ಹೆಸರಾದ್ರೂ ಹೇಳ್ಬೋದಿತ್ತಲ್ವಾ? ಅಯ್ಯೋ
ಏನಮ್ಮ ಯಾಮಿನಿ ಮೇಲಿಂದ ಬರ್ತಾ ಇದೀಯಾ? ಆಗ್ಲೇ ಬಂದೆ ಅತ್ತೆ. ಬಾಮ್ಮ ಕೂತ್ಕೋ ಬಾ. ಯಾಮಿನಿ, ಮನೆಗ್ ಬರ್ತಿದ್ದ ಹಾಗೆ ಮದ್ವೆ ಆಗೋ ಹುಡುಗನ ಹುಡುಕೊಂಡು ಅವ್ನ ರೂಮ್ಗೆ ಹೋಗ್ಬಿಟ್ಯೋ ಹೇಗೆ? ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆದಿ ಬಾಪ ಇಲ್ಲಿ ಕೂತ್ಕೋ ಬಾ. ಕೂತ್ಕೋಪ. ಅವರಿಬ್ರು ಯಾಮಿನಿ ಹತ್ರ ಮಾತಾಡಿದ್ರು ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಆದಿ, ನೀನಿವತ್ತು ಆಫೀಸಿಗೆ ಹೋಗ್ತಾ ಇಲ್ಲ. ಯಾಕಮ್ಮ? ನೀನು ಯಾಮಿನಿ ಜೊತೆ ನಿಶ್ಚಿತಾರ್ಥಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದೀಯಾ. ಹೌದಾ ಅಕ್ಕ? ಕಂಗ್ರಾಟ್ಸ್ ಇಬ್ರಿಗೂ. ಅಕ್ಕ, ನಾನು ಶಾಪಿಂಗ್ ಹೋಗಿ ತುಂಬಾ ದಿನ ಆಯ್ತು. ಇವ್ರಿಬ್ಬರ ಜೊತೆ ನಾನು ಹೋಗ್ ಬರ್ಲಾ ಅಕ್ಕ? ಲೇ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗ ನೀನಾಕೆ ಅವ್ರ ಜೊತೆ ಹೋಗ್ಬೇಕು? ಮದುವೆ ಆಗ್ತಿರೋ ಜೋಡಿಗಳು ಅವ್ರಿಗೂ ಪ್ರೈವಸಿ ಅಂತ ಬೇಕಲ್ವಾ? ಅಯ್ಯೋ ಹೌದಲ್ವಾ, ನನ್ ಗಂಡ ಮೋಹನ್ ಮರ್ತೇ ಹೋಗ್ಬಿಟ್ಟಿತ್ತು. ಮಂಕ್ ಪಡೆದ್ಬಿಟ್ಟಿದೆ. ಈಗ ಹೋಯ್ತಲ್ವಾ? ಹಾ, ಹೋಯ್ತು. ಅಲ್ಲಮ್ಮ, ಈ ಶಾಪಿಂಗ್ ಎಲ್ಲ ಯಾಕೆ? ಡಿಸೈನರ್ ಹೇಳಿ ಎಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ಅದೆಲ್ಲ ಹೌದಪ್ಪ, ಆದ್ರೆ ಮದುವೆ ಆಗೋ ಹೊಸ ಜೋಡಿಗಳು ಶಾಪಿಂಗ್ ನೆಪದಲ್ಲಿ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕು ಅನ್ನೋದು ನಮ್ ಪಾರ್ವತಿ ಆಸೆ. ಒಮ್ಮೆ ಸಿಂಡ್ರೆಲಾ ಗಾಡ್ಜಿಲ್ಲ, ಪಾರ್ವತಿ ನಿಜವಾಗ್ಲೂ ಬದಲಾಗಿದ್ದಾಳೆ. ಆದಿತ್ಯನ ಬಿಟ್ಕೊಡ್ತಾ ಇದ್ದಾಳೆ. ವಾರೆ ವಾ ಮೇರೆ ಪಾರು, ಸೂಪರ್ ನೀನು. ಈ ನೆಪದಲ್ಲಿ ನೀವಿಬ್ರು ಹೊರಗಡೆ ಹೋದ್ರೆ ನೀವು ಒಬ್ರನ್ನೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಪರಸ್ಪರರ ಅಭಿರುಚಿಗಳನ್ನ ಅರಿತ್ಕೋಬಹುದು. ಈ ಒಂದು ಭೇಟಿ ನಿಮ್ಮ ಮದುವೆಯ ಬಂಧಕ್ಕೆ ಕೊಂಡಿಯಾಗುತ್ತೆ. ಈ ವಿಷಯನ ಪಾರ್ವತಿ ನನ್ನ ಹತ್ರ ಹೇಳ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಯಾಮಿನಿಗೆ ನಿನ್ನೆನೆ ಫೋನ್ ಮಾಡಿ ಬೆಳಿಗ್ಗೆನೆ ಬೇಗ ಬರಕ್ ಹೇಳಿದಾಳೆ. ನಿನಗೂ ಹೇಳಿದಾಳೆ ಅನ್ಕೊಂಡಿದ್ದೆ. ಪಾಪ, ಇತ್ತೀಚೆಗೆ ಯಾಕೋ ಅವಳಿಗೆ ಮರು ಜಾಸ್ತಿ ಆಗಿದೆ ಅಮ್ಮ. ಹೋಗ್ಲಿ ಬಿಡಪ್ಪ ಆದಿತ್ಯ, ಪಾಪದ ಹುಡುಗಿ ಅವಳು. ಮನೆ ಕೆಲ್ಸನೆಲ್ಲ ತನ್ನ ಮೈ ಮೇಲೆ ಎಳ್ಕೊಂಡ್ ಮಾಡ್ತಾ ಇರ್ತಾಳೆ. ಆ ಬಿಸಿನಲ್ಲಿ ನಿನಗೊಂಚೂರು ಫೋನ್ ಮಾಡೋದ್ ಮರ್ತಿರ್ಬೇಕು. ಹೋಗ್ಲಿ ಬಿಡು. ಏನಿದಾಮು, ಇವತ್ತೇನಾದ್ರೂ ಸೂರ್ಯ ಪಶ್ಚಿಮ ಕೊಟ್ಬಿಟ್ನಾ? ಈ ರೇಂಜ್ಗೆ ಪಾರ್ವತಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅಯ್ಯ ನಿಮ್ಮ ನೀವೊಬ್ರು ಕಣ್ರಿ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೊದ್ನಂತೆ. ಸುಮ್ ಕೂತ್ಕೊಳ್ಳಿ. ಆದಿ, ಈಗ ನೀನ್ ಯಾಮಿನಿ ಜೊತೆ ಹೊರಗಡೆ ಹೋಗ್ ಬರ್ತೀಯಪ್ಪ? ಆಯ್ತಮ್ಮ, ಪಾರ್ವತಿಗೆ ನಿರಾಸೆ ಯಾಕೆ ಮಾಡೋದು? ನಾನು ಯಾಮಿನಿ ಜೊತೆ ಹೋಗಿ ಬರ್ತೀನಿ. ಸೂಪರ್. ಇದೇನ್ ಸಿನಿಮಾ ಥಿಯೇಟರ್ ಚಪ್ಪಾಳೆ ಹೊಡೆಯಕ್ಕ? ಈ ಜೀವನನೇ ಒಂದು ಸಿನಿಮಾ ರಂಗ. ನಾವೆಲ್ಲ ಪಾತ್ರಧಾರಿಗಳು. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಪಾತ್ರನ ಅಭಿನಯಿಸ್ತೀವಿ. ಆದ್ರೆ ಆಕ್ಷನ್ ಕಟ್ ಹೇಳೋನ್ ಮಾತ್ರ ಆ ಭಗವಂತ. ಎಲ್ಲ ಅವನಿಚ್ಛೆ, ನಾವೇನಿದ್ರು ನೆಪ ಮಾತ್ರ. ಆಯ್ತು ಮಾಮ್, ಈ ನಿಶ್ಚಿತಾರ್ಥನ ಹೇಗ್ ಬ್ರೇಕ್ ಮಾಡ್ಬೇಕು ಅಂತ ನಂಗೆ ಈಗ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಮಾಮ್. ಅಖಿಲಾಂಡೇಶ್ವರಿ ಏನೇ ಪ್ಲಾನ್ ಮಾಡ್ಲಿ, ಆದಿತ್ಯ ಪಾರ್ವತಿ ಮಧ್ಯ ಎಷ್ಟೇ ಗ್ಯಾಪ್ ಕ್ರಿಯೇಟ್ ಆಗ್ಲಿ, ಆ ಯಾಮನಿ ಜೊತೆ ಆದಿತ್ಯನ ಎಂಗೇಜ್ಮೆಂಟ್ ಮಾತ್ರ ನಾವಾಗೋದಿಕ್ ಬಿಡಲ್ಲ. ಫೈನಲಿ ಮಾಮ್, ಎಲ್ಲ ನೀನ್ ಅನ್ಕೊಂಡಿದಾಗೆ ಆಗತ್ತೆ. ಕಾಂಜೀವರಂ SM ಸಿಲ್ಕ್ಸ್ ಅಲ್ಲಿ ಎಲ್ಲ ನಿಮ್ಗೆ ಇಷ್ಟ ಆಗೋ ತರ ಸೀರೆಗಳೇ ಇರುತ್ತೆ ನೋಡಿ.
ಇದು ಚೆನ್ನಾಗಿದೆ, ಅದನ್ನು ತೋರಿಸಿ. ಯಜಮಾನ್ರಿಗೆ ಗಾಢವಾದ ಬಣ್ಣದ ಸೀರೆಗಿಂತ ತಿಳಿ ಬಣ್ಣದ ಸೀರೆನೇ ಇಷ್ಟ. ಮೊದಲೇ ಹೇಳೋದಲ್ವಾ. ಇಲ್ಲಿ ನೋಡಿ, ಲೈಟ್ ಕಲರ್ ಸ್ಯಾರೀಸ್ನ ತೋರಿಸಿ. ಪಾರು ಅವ್ರೆ, ನನಗೆ ಈ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತಾ? ನಿಮ್ಮವ್ರನ್ನ ಕೇಳಿ. ಈ ಸ್ಯಾರಿ ನನಗೆ ಹೇಗೆ ಕಾಣಿಸ್ತದೆ? ಚೆನ್ನಾಗಿದೆ. ಇದನ್ನ ಪ್ಯಾಕ್ ಮಾಡಿ. ಆ ಸ್ಯಾರಿ ತೋರಿಸಿ. ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಎಂಗೇಜ್ಮೆಂಟ್ಗೆ ನಾನು ಇದೇ ಸ್ಯಾರಿನೇ ಉಟ್ಕೊಳ್ತೀನಿ. ಯಾಮಿನಿ ಅವರೇ, ನಿಮ್ ನಿಶ್ಚಿತಾರ್ಥಕ್ಕೆ ಈ ಸೀರೆ ತುಂಬಾ ಸಾಧಾರಣ ಆಯ್ತು. ಯಜಮಾನ್ರೆ, ಇನ್ನ ಹೆಚ್ಚಿನ ಬೆಲೆ ಸೀರೆ ಕೊಡ್ಸಿ. ಆ ಸೀರೆ ಕೊಡಿ. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ಮ ಎಂಗೇಜ್ಮೆಂಟ್ಗೆ ಇದನ್ನೇ ಉಟ್ಕೊ. ನಿಮಗೆ ಈ ಸೀರೆ ಇಷ್ಟ ಆಗಿದೆ ಅಂದ್ರೆ ನಮ್ಮ ಎಂಗೇಜ್ಮೆಂಟ್ಗೆ ಇದೇ ಸ್ಯಾರಿನ ಉಟ್ಕೋತೀನಿ. ಯಾಮಿನಿ ಅಮ್ಮವ್ರೆ, ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ಶಿವ ಪಾರ್ವತಿ ಜೋಡಿ ನೋಡ್ದಂಗೆ ಅನ್ಸುತ್ತೆ. ಪಾರ್ವತಿ ನಿಮ್ಮ ಮಗಳ ಹೆಸರು ಮಿಸ್ಟರ್ ಹನುಮಂತು ಅವರೇ. ಬೇಕಾದ್ರೆ ರಾಧಾಕೃಷ್ಣ ಅಂತ ಹೇಳಿ. ಅಯ್ಯೋ, ಆ ಹೆಸರು ಬೇಡ. ಅವರಿಬ್ರಿಗೂ ಮದ್ವೆನೇ ಆಗ್ಲಿಲ್ಲ. ಅಮ್ಮವ್ರೆ, ದೊಡ್ಡ ಯಜಮಾನ್ರಿ ಏನೋ ಬಾಯಿ ಮಾತುಗಂಗ ಅಂದ್ರು. ನೀವು ಬೇಗ ಈ ಸೀರೆ ವ್ಯಾಪಾರ ಎಲ್ಲ ಮುಗಿಸಿದ್ರೆ ನಾವಿನ್ನು ಒಡವೆ ಅಂಗಡಿಗೆ ಹೋಗ್ಬೇಕು. ಈ ಸ್ಯಾರಿನೂ ಪ್ಯಾಕ್ ಮಾಡಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ನಾನು ಜಯನ್ ಫೋನ್ ಮಾಡಿ ಹನುಮಂತು ಫೋನ್ ಮಾಡು ಅಂತ ಹೇಳಿದ್ದೆ, ನಾನೇ ಮಾಡ್ಬಿಡ್ತೀನಿ. ಹೇಳಿ ಅಮ್ಮವ್ರೆ. ಹನುಮಂತು, ಜಯ ಫೋನ್ ಮಾಡಿದ್ಲಾ? ಇಲ್ವಲ್ಲ, ಏನ್ ವಿಷಯ ಅಮ್ಮವ್ರೆ? ಅಯ್ಯೋ, ಇನ್ನೂ ಮಾಡಿಲ್ವಾ ಅವಳು? ಆಗ್ಲೇ ಮಾಡಕ್ ಹೇಳಿದ್ದೆ. ಏನ್ ವಿಷಯ ಗೊತ್ತಾ? ನಮ್ಮ ಆದಿ ಯಾಮಿನಿಯ ನಿಶ್ಚಿತಾರ್ಥದ ಇನ್ವಿಟೇಷನ್ ಪ್ರಿಂಟ್ ಆಗಿ ರೆಡಿ ಆಗಿದೆಯಂತೆ. ನಾಳೆ ಬೆಳಿಗ್ಗೆ ನಿನ್ ಫಸ್ಟ್ ಜಾಬ್ ಏನು ಗೊತ್ತಾ? ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಮಗ್ ತಂದು ಕೊಡೋದು ಮರಿಬೇಡ. ಹೌದಾ? ನಿಶ್ಚಿತಾರ್ಥದ ಪತ್ರಿಕೆ ಸಿದ್ಧವಾಗಿ ಹೋಗಿದೆಯಂತ? ಎಂತ ಸಂತೋಷದ ವಿಚಾರ ಹೇಳಿದ್ರಿ ಅಮ್ಮವ್ರೆ. ನೀವು ಚಿಂತೆ ಮಾಡೋದೇ ಬೇಡ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ಹೋಗಿ ಅಂಗಡಿ ಮುಂದೆ ಕೂತು ಬಿಡ್ತೀನಿ. ಅಂಗಡಿ ತೆಗೆದ ತಕ್ಷಣನೇ ಎಲ್ಲ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೀದಾ ಅರಸನಕೋಟೆಗೆ ಬಂದ್ಬಿಡ್ತೀನಿ. ನೀವು ಪತ್ರಿಕೆ ಪೂಜೆ ಮುಗಿಸಿ ಯಾರ್ಯಾರು ಕೊಡ್ಬೇಕು ಅಂತ ಹೇಳಿ ಎಲ್ಲ ಕೊಟ್ಕೊಂಡ್ ಬಂದ್ಬಿಡೋಣ. ನಿನ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಹನುಮಂತು. ಹಾಗೆ ಮಾಡು. ಹಾಗೆ ಅಮ್ಮವ್ರೆ, ಬೆಳಿಗ್ಗೆ ಬೇಗನೆ ಬರ್ತೀನಿ. ಸರಿ ಹನುಮಂತು. ಬಾರು,
ಈ ವಿಚಾರ ಕೇಳಿ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತಮ್ಮ. ನಿನ್ನೆಲ್ಲ ಎದುರಿಸೋ ಧೈರ್ಯ, ಶಕ್ತಿ, ತಾಳ್ಮೆ ಆ ದೇವ್ರು ನಿನಗೆ ಕೊಡಲಿ ಅಂತ ಬೇಡ್ಕೊಳ್ಳೋದಷ್ಟೇ ಆಗೋದು ನನ್ನಿಂದ. ಪ್ರೀತಿನ ತ್ಯಾಗ ಮಾಡ್ತೋಳ್ಗೆ ಪ್ರೀತಿಸಿದವರು ದೂರ ಆಗ್ತಾರೆ ಅನ್ನೋ ಅರಿವಿರುತ್ತಪ್ಪ. ನೀನೇನು ಯೋಚನೆ ಮಾಡಬೇಡ. ಯಜಮಾನ್ರು ಯಾವತ್ತಿದ್ರೂ ಯಾಮಿನಿಯವ್ರನ್ನೇ ಮದುವೆ ಆಗೋದು. ನಾಳೆ ನಿಶ್ಚಿತಾರ್ಥ ಆಗುತ್ತೆ, ಆದಷ್ಟು ಬೇಗ ಮದುವೆನೂ ಆಗುತ್ತೆ. ನಾನು ಕೂಡ ಅದನ್ನೇ ಬಯಸೋದು. ಹೀಗಾಯ್ತಲ್ಲ ಅಂತ ನಾನೇನು ಕೊರಗ್ತಾ ಕೂರಲ್ಲ ಅಪ್ಪ. ನನಗೆ ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ನಿನ್ನ ಅಖಿಲಮ್ಮ ನಂಬಿಕೆನ ಉಳಿಸ್ಕೋತೀನಿ. ಅಕ್ಕ, ಹನುಮಂತು ಇನ್ವಿಟೇಷನ್ ತರಕ್ ಹೋಗಿದ್ದಾನೆ. ಅವ್ನ್ ಖಂಡಿತ ತಂದೆ ತರ್ತಾನೆ. ನೀವ್ ಆರಾಮ ಕೂತ್ಕೊಳ್ಳಿ ಅಕ್ಕ. ಇಲ್ಲ ದಾಮಿನಿ, ಹನುಮಂತು ಯಾವಾಗ ನಿಶ್ಚಿತಾರ್ಥದ ಪತ್ರಿಕೆಗಳನ್ನ ತರ್ತಾನೋ, ನಾನು ಯಾವಾಗ ನೋಡ್ತೀನೋ ಅಂತ ನಂಗೆ ತುಂಬಾ ಎಕ್ಸೈಟ್ ಆಗ್ತಾ ಇದ್ದೀನಿ ನಾನು. ಅಕ್ಕ, ಹನುಮಂತು ಬಂದ. ಅಮ್ಮರೇ, ಮದುವೆ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಅಲ್ಲ ಹನುಮಂತು, ನಿಶ್ಚಿತಾರ್ಥದ ಪತ್ರಿಕೆ. ದೊಡ್ಡ ಯಜಮಾನ್ರು ಯಾಮಿನಿ ಅಮ್ಮವ್ರು ಮದುವೆ ಆಗ್ತಿರೋ ಖುಷಿನಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಹಾ ಹನುಮಂತು, ನೀನ್ ಅದೇ ಖುಷಿಯಲ್ಲಿ ಇರಪ್ಪ. ಅವ್ರಿಬ್ಬರದು ಆದಷ್ಟು ಬೇಗ ಮದ್ವೆ ಆಗುತ್ತೆ. ಅದಾದ ತಕ್ಷಣ ನಿನಗೊಂದು ಸೂಪರ್ ಪಾರ್ಟಿ ಕೊಡ್ತೀನಿ ನಾನು. ಪಾರ್ವತಿ, ಮನೆ ಮಗಳ ಸ್ಥಾನದಲ್ಲಿದೀಯಾ? ಆದಿತ್ಯ ಯಾಮಿನಿಯ ನಿಶ್ಚಿತಾರ್ಥದ ಪತ್ರಿಕೆನ ನೀನೇ ತಗೊಂಡು ಹೋಗಿ ದೇವ್ರ ಮನೇಲಿಡಮ್ಮ. ನಿಶ್ಚಿತಾರ್ಥದ ಪತ್ರಿಕೆಗಳಿಗೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕು. ನಾಳೆಯಿಂದನೇ ಎಲ್ಲ ಕೊಡಕ್ ಶುರು ಮಾಡ್ಬೇಕಲ್ಲ. ಎಲ್ಲರೂ ಬನ್ನಿ, ಹೋಗೋಣ.